ನಾವು ವಿಧಾಂತರ ಡ್ರಿಪ್ ಇರಿಗೇಷನ್ ಮಾಡ್ಕೊಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ದಾಯ ಮಾಡ್ಕೊಂಡು, ದಾಯ ಆದ್ಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು, ಡ್ರಿಪ್ ಯಾವ ತರ ಬೇಕೋ ಆ ತರ ಮಾಡ್ಕೊಟ್ಬಿಟ್ಟು ತದನಂತರ ಆಮೇಲೆ ನೀರ್ ಬಿಟ್ಬಿಟ್ಟು ಆಮೇಲೆ ಗುಂಡಿ ಹೊಡೆದು ಗೊಬ್ಬರ ಹಾಕಿ ಸಸಿ ನೆಡ್ಕೊಡಕ್ಕೆ ಅದ್ರಲ್ಲಿ ಒಂದು ತಾನಕ್ಕೆ ರೇಟ್ ಇದಾವೆ. ಅದ್ರಲ್ಲಿ 1 kg ಬ್ಯಾಗ್ ಇರ್ಬೋದು, 2 kg ಬ್ಯಾಗ್ ಇರ್ಬೋದು, 3 kg ಬ್ಯಾಗ್ ಇರ್ಬೋದು, ಇಲ್ಲ 5 kg ಬ್ಯಾಗ್ ಇರ್ಬೋದು. 30 kgs ಇದೆ, ಮತ್ತೆ 1 ಕ್ವಿಂಟಲ್ ತನಕನೂ ಇದೆ. ಇವಾಗ ಹೊಲಕ್ಕೆ ಬಂದ ತಕ್ಷಣ ನಾವು ಹೊಲ ನೋಡ್ತೀವಿ, ಯಾವ ತರ ಇದೆ ಅಂತ ತಿಳ್ಕೊಂಡು ಅದನ್ನ ಹೊಲ ಎಲ್ಲ ಮಟ್ಟ ಮಾಡಿಸ್ಬಿಟ್ಟು ಅವ್ರು ಕೇಳ್ಬಿಟ್ಟು ಓನರಿಗೆ ಆಮೇಲೆ ದಾಯ ಮಾಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ದಾಯ ಮಾಡಾದ್ಮೇಲೆ ಡ್ರಿಪ್ ಇರಿಗೇಷನ್ ಮಾಡೋದು. ನೀವೇನಾಗ ಒಬ್ರು ರೈತರಾಗಿ ಅವ್ರ ಬೋರ್ವೆಲ್ ಹಾಕ್ಸಿ ಒಂದು ಭೂಮಿ ಸಮವಾಗಿ ಮಾಡಿಸ್ಬಿಟ್ಟು ಸರ್ ನಮ್ ಗಿಡನ ಇಟ್ಕೊಡ್ಬೇಕು ವಿತ್ ಗುಂಡಿ ಹೊಡೆದು ಗಿಡ ಇಟ್ಕೊಟ್ಟು ಡ್ರಿಪ್ ಮಾಡ್ಕೊಡ್ಬೇಕಂದ್ರೆ ಆಗುತ್ತಾ? ಆಗುತ್ತೆ ಸರ್. A to Z ಎಲ್ಲ ಸರ್ ಎಲ್ಲ ಮಾಡ್ಕೊಡ್ತೀರಾ? ಸೊ ಡ್ರಿಪ್ ಒಂದೇ ಕೇಳಿದ್ರು ಮಾಡ್ಕೊಡ್ತೀರಾ? ಹೌದು. ಜೊತೆಗೆ ಗಿಡ ಇಟ್ಕೊಡ್ರಿ ಅಂದ್ರೆ ಇಟ್ಕೊಡ್ತೀರಾ? ಹೌದು ಸರ್, ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀರಾ? ಸೊ ಈಗ ಬೇರೆ ಬೇರೆ ಈಗ ಸರ್ ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕಡಿತಾರೆ, ಎಲ್ಲ ಕಡೆ ಹೋಗಕ್ಕಾಗತ್ತಾ? ಇಡೀ ಕರ್ನಾಟಕದಲ್ಲಿ ಆಲ್ ರೌಂಡ್ ಎಲ್ಲಾದ್ರೂ ಕರೆದ್ರು ನಮ್ಮ ಲೇಬರ್ ಕರ್ಕೊಂಡು ಹೋಗ್ತೀವಿ ಸರ್. ಎಲ್ಲಾದ್ರೂ ಹೋಗ್ತೀರಾ? ಎಲ್ಲಾದ್ರೂ ಹೋಗ್ತೀವಿ. ಸೊ ಈಗ ಇಲ್ಲಿ ಪೈಪ್ ಎಲ್ಲ ಯೂಸ್ ಮಾಡಿದ್ರೆ ಯಾವ ಪೈಪ್ ಸರ್ ಇದೆಲ್ಲ? ಇದು ಸರ್ 16 mm ಪೈಪ್ ಅಂತ. 16 mm. ಇದರಲ್ಲಿ ನಾನಾ ತರ ಬರುತ್ತೆ. ಜೈನು ಕಂಪ್ನಿಗಳು ಚೇಂಜ್ ಇರ್ತವೆ, ಅದು ಒಳ್ಳೆ ಕಂಪ್ನಿದೆ ಹಾಕ್ಸ್ಬೇಕು, ಬೇರೆ ಕಂಪ್ನಿದೆಲ್ಲ. ಹೌದು. ಸೊ ಈಗ ಮೆಟೀರಿಯಲ್ ರೈತರಾಗಿ ನೀವು ಸಜೆಸ್ಟ್ ಮಾಡ್ತೀರಾ? ಸಜೆಸ್ಟ್ ಮಾಡ್ತೀವಿ ಸರ್ ನಾವು. ಅವ್ರು ಇಷ್ಟಪಟ್ಟು ಹಾಕ್ಸಿದ್ರೆ ಒಳ್ಳೇದು. ಹೌದು. ಇಲ್ಲಾಂದ್ರೆ ಅವ್ರು ಏನ್ ತಂದು ಕೊಡ್ತಾರೆ ಅದನ್ನ ಹಾಕೊಡ್ತೀರಾ? ದಾಯನೋ ಹಂಗೇನಾ? ಹೌದು ಸರ್, ಅವರು ಏನ್ ಹೇಳ್ತಾರೋ ಅದನ್ನ ಮಾಡ್ತೀವಿ. ಓಕೆ. ಸರ್ ಗುಂಡಿ ಎಲ್ಲ ಯಾವ ರೀತಿ ಹೊಡಿತಾರೆ ಸರ್ ನೀವು? ಗುಂಡಿ ಮಿಷಿನ್ ಇದೆಯಾ ಸರ್? ಮಿಷಿನ್ ಯಾವ್ದಿದೆ ಸರ್? ಬನ್ನಿ ನೋಡೋಣ. ಮಿಷಿನ್ ಅಲ್ಲೇ ಸರ್, ಬನ್ನಿ ಸರ್. ಸರ್ ಹೇಳಿ ಸರ್. ಮಿಷಿನ್ ಸರ್ ಇದು ಮಿಷಿನ್ ಬಂದ್ಬಿಟ್ಟು ಇದು 8 ಇಂಚ್ ಬಿಟ್ಟು. 8 ಇಂಚ್ ಬಿಟ್ಟು? ಇದು 8 ಇಂಚ್ ಬಿಟ್ಟು, ಇದು 12 ಇಂಚ್ ಬಿಟ್ಟು. ಇದು 1.25 ಅಡಿ ಬರುತ್ತೆ. ಇದು ಬಂದ್ಬಿಟ್ಟು 1 ಅಡಿ ಬರುತ್ತೆ ಸರ್. ಅಡಿಕೆ ಗಿಡಕ್ಕೆ ಯಾವ ಇಂಚದು ಅಡ್ಜಸ್ಟ್ ಆಗುತ್ತೆ ಸರ್? ಅದ್ರಲ್ಲಿ ಸೈಜ್ ಮೇಲೆ ಡಿಪೆಂಡ್ ಸರ್. ಗಿಡ ದೊಡ್ಡದಾಗಿರುತ್ತೆ, ಮತ್ತೆ ಪಾಕೆಟ್ ಇರುತ್ತಲ್ಲ ಅದು ದೊಡ್ಡದಾಗಿದ್ರೆ ಬೇರೆ ಹಾಕೊಂತೀವಿ, ಬಿಟ್ಟು ದೊಡ್ಡ ಬಿಟ್ಟು ಹಾಕೊಂತೀವಿ. ಅಂದ್ರೆ ಬಿಟ್ ಚೇಂಜ್ ಮಾಡ್ಬೋದು? ಅದು ಬಿಟ್ ಚೇಂಜ್ ಮಾಡ್ಬೋದು ಸರ್. ಯಾವುದೇ ಆಗಲಿ ಬಿಟ್ ಚೇಂಜ್ ಮಾಡ್ಕೋಬಹುದು ಸರ್. ಈಗ ಏನಂದ್ರೆ ನಿಮ್ಮನ್ನ ಎಲ್ಲೇ ಆಗಲಿ ಡ್ರಿಪ್ ಮಾಡಕ್ಕೆ ಅಡಿಕೆ ತೋಟ ಅಲ್ದೇನೆ ಬೇರೆ ಕಳ್ಸಿದ್ರು ಸೊ A to Z ವರ್ಕ್ ನಿಮ್ದೇ ಇರುತ್ತೆ? ಹೌದು ಸರ್, A to Z ವರ್ಕ್ ನಮ್ದೇ ಇರುತ್ತೆ. ಗುಂಡಿ ಹೊಡೆಯೋರು ನಿಮ್ಮರೇ, ಡ್ರಿಪ್ ಎಳೆಯೋರು, ಗಿಡ ಇಡೋರು. ಹೌದು. ಸೊ ಎಲ್ಲ ಇಡೋದ್ರಿಂದ ಕೆಲಸ ಬೇಗ ಮಾಡ್ಕೊಡ್ತೀರಾ? ಹೌದು ಸರ್, ಎಲ್ಲ ಮಾಡ್ತವ್ರಲ್ಲ ಸರ್. ಸೊ ಇದು ಯಾವ ರೀತಿ ಸರ್? ಎಷ್ಟು ಅಡಿ ಹೊಡಿತೀರಿ ಈಗ ಗಿಡಕ್ಕೆಲ್ಲ? ಸರ್ ಇದು ಒಂದು ಅಡಿ ಗಿಡ ಬಂದ್ಬಿಟ್ಟು ಅದ್ರಲ್ಲಿ 1 kg ಸಸಿ ಇದ್ರೆ 1 kg ಸಸಿ ಇದ್ರೆ ಒಂದು 1 kg ಪ್ಯಾಕೆಟ್ ಮೇಲೆ ಒಂದು ಪ್ಯಾಕೆಟ್ ಮೇಲೆ ಒಂದು 3 ಇಂಚು 2 ಇಂಚು ಮೇಲ್ ತಗೊಳೋದು ಅಷ್ಟೇ. ಅದ್ರ ಕೆಳಗೆ ಇಳಿಸ್ಬಿಟ್ರೆ ಸಾಕು. ಇಲ್ಲಾಂದ್ರೆ ಅದ್ರ ಮೇಲ್ ತಗೊಂಡ್ರೆ ಗಿಡ ಸ್ವಲ್ಪ ನೀರ್ ಜಾಸ್ತಿ ಆದ್ರೆ ಶೀತಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಕೊಳ್ತಾ ಹೋಗುತ್ತೆ. ಹೌದು, ನೀರು ಜಾಸ್ತಿ ತಗೊಂಡಾಗ. ಡ್ರಿಪ್ ಅಲ್ಲಿ ಎಷ್ಟೆಷ್ಟು ವೆರೈಟಿ ಮಾಡ್ಕೊಡ್ತೀರಾ ಸರ್ ನೀವು ಟೋಟಲ್? ಸರ್ ಅದರಲ್ಲಿ 3 ಟೈಪ್ಸ್ ಇದೆ ಸರ್. 3 ಟೈಪ್ಸ್. ಫಸ್ಟ್ ಬಂದ್ಬಿಟ್ಟು ಇದು ಮುಂಚೆಯಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸರ್ ಇದು ಯಾವ ತರ ಎತ್ಕೊಂಡಿದ್ದಾರೆ? ಏನು ಪೈಪ್ ಹೋಗಿದೆ ಕೆಳಗಡೆ? ಇದು ಸರ್ ಇದು 1 ಕಾಲದ ಬಂದಿದೆ. ಫಸ್ಟ್ ಮೇನ್ ಲೈನ್ 2 ಹಾಕೋಬಹುದು, ಮತ್ತೆ 2 ಹಾಕೊಬಹುದು. ಆಮೇಲಿಂದ ಕೆಳಗಡೆ ವಾಷರು ಟೇಕಪ್ ಹಾಕೊಂಡ್ಬಿಟ್ಟು 16 mm ಇಲ್ಲಾಂದ್ರೆ 10 mm ಹಾಕೊಬಹುದು. 16 mm ತಗೊಂಡಿದ್ದಾರೆ ಸಿದ್ರು. 16 mm ತಗೊಂಡಿದ್ದಾರೆ. ಸೊ ಈಗ ಏನಂದ್ರೆ ರೈತರು ಯಾವ ತರ ಕೇಳ್ತಾರೋ ಅದ್ರ ತರ ಡ್ರಿಪ್ ಮಾಡ್ಕೊಡ್ತಾರೆ ನೀವು? ಹೌದು ಸರ್. ಸ್ವಲ್ಪ ಚೆನ್ನಾಗಿರ್ಬೇಕು, ಲೈಫ್ ಚೆನ್ನಾಗಿರ್ಬೇಕು, ಕಾಸ್ಟ್ ಜಾಸ್ತಿ ಆಯ್ತು ಮೆಟೀರಿಯಲ್ದು, ಇಲ್ಲ ಸ್ವಲ್ಪ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆದಾಗ ಸೊ ಅದು ಲೈಫ್ ಸ್ವಲ್ಪ ಕಮ್ಮಿ ಇರುತ್ತೆ. ರೈತರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ತರ. ಅವರು ಏನಂದ್ರೆ ಅವರಲ್ಲಿ ಬಜೆಟ್ ಕಮ್ಮಿ, ಬಜೆಟಿನ ರೀತಿಯಲ್ಲಿ ಹೋಗ್ಬೋದು ರೈತರಿಗೆ. ಬಜೆಟ್ ಯಾವ ರೀತಿ ಇರುತ್ತೆ ಆ ತರ ಸರ್. ಸೊ ಈಗ ಎಷ್ಟೆಷ್ಟು ಗಿಡಕ್ಕೆಲ್ಲ ನೀವು ಗೇಟ್ಗಳು ಮಾಡ್ತೀರಾ ಸರ್ ನೀವು? ಸರ್ ಅದರಲ್ಲಿ ನಮ್ದು ಬೋರ್ ನೋಡ್ಕೊಂತೀವಿ ಸರ್. ನೀರು ಎಷ್ಟು ಇಂಚ್ ಇದೆಯೋ ಆ ತರ ಅದ್ರ ಮೇಲೆ ಡಿಪೆಂಡ್ ಸರ್. ಬೋರಲ್ಲಿ ನೀರು ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್. ಸೊ ಎಷ್ಟಕ್ಕೆ ಮಾಡಿದ್ರೆ ಒಳ್ಳೇದು ಸರ್? ಈಗ ಒಂದು ಡ್ರಿಪ್ ಮಾಡಿಸ್ತಾರ ಅಂದ್ರೆ ಒಂದು ಗೇಟ್ಗಳು ಎಷ್ಟಕ್ಕೆ ಮಾಡ್ಬೇಕಾಗುತ್ತೆ? ಎಷ್ಟು ಗಿಡಕ್ಕೆ ಲ್ಯಾಟ್ರಲ್ ಎಳಿಬೇಕಾಗುತ್ತೆ ಮ್ಯಾಕ್ಸಿಮಮ್? ಸರ್ ನಮ್ದು ಏನಂದ್ರೆ ನಾವ್ ಹೇಳೋ ಪ್ರಕಾರ ಒಂದು 6 ಗಿಡಕ್ಕೆ ಇಲ್ಲ 7 ಗಿಡಕ್ಕೆ ಮಾಡ್ಕೊಬೋದು ಸರ್. ಆ ಕಡೆ ಒಂದು 6 ಗಿಡ, ಈ ಕಡೆಯಿಂದ 6 ಗಿಡ ಮಾಡ್ಕೊಬೋದು ಸರ್. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಧನ್ಯವಾದ ಸರ್ ನಿಮಗೆ. ಧನ್ಯವಾದ.